ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖಂ ಚಕ್ರವರಾಭಯಾನಿ ದದತೀಂ ಇಂದೋ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈಸ್ತುತಾಂ ಧ್ಯಾಯೇದ್ವಿಂಧ್ಯನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯೈ ನಮಃ. ಶ್ರೀ ಜಗಜ್ಜನನ್ಯೈ ನಮಃ. ಶ್ರೀ ಭಾರತೀ ದೇವ್ಯೈ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿರ್ತಕ್ಕಂತಹ ತೋಟದ ತಪೋವನಕ್ಕೆ ಬಂದಿದ್ದೇವೆ. ತುಂಬ ವಿಶೇಷವಾದಂತಹ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ದೇವಸ್ಥಾನದಲ್ಲಿ ಸಾಧಾರಣವಾಗಿ ಪ್ರತಿ ದಿವಸವೂ ಜಪಯಜ್ಞ, ಹೋಮಾದಿಗಳು ಹಾಗೂ ಪಾರಾಯಣ ಮತ್ತು ಭಕ್ತರಿಂದ ವಿಶೇಷವಾಗಿ ಅರ್ಚನೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಡೀತಾನೆ ಇರ್ತದೆ. ಇಂದು ತುಂಬ ವಿಶೇಷವಾದಂತಹ ದಿವಸ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಮೋದಿಜಿಯವರು ಕೈಗೊಂಡಂತಹ ಯುದ್ಧ ಯಜ್ಞದ ಪೂರ್ಣತೆಗಾಗಿ, ಅರ್ಥಾತ್ ಅವರು ಕೈಗೊಂಡಿರುವಂತಹ ಯಜ್ಞ ಅರ್ಧಕ್ಕೆ ನಿಲ್ಲಬಾರದು, ಪೂರ್ಣವಾಗಿ ಸಂಪೂರ್ಣವಾಗಿ ಅದು ನೆರವೇರಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನಿಟ್ಟು ಲೋಕ ಕಲ್ಯಾಣಾರ್ಥವಾಗಿಯೂ ಹಾಗೂ ಗಡಿಯಲ್ಲಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಸಹಿತವಾಗಿ, ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಸಹಿತವಾಗಿ ಕ್ಷೇಮವಾಗಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನಿಟ್ಟುಕೊಂಡು ನಾವು ಇವತ್ತಿನ ದಿವಸ ನವಚಂಡಿಕಾ ಹವನವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ. ನಾವು ಕೈಗೊಂಡಂತಹ ಈ ಯಜ್ಞಯಾಗಾದಿಗಳು ಮಾತ್ರ ಅಲ್ಲ, ಲೋಕದಲ್ಲಿರ್ತಕ್ಕಂತಹ ಸಮಸ್ತ ವ್ಯಕ್ತಿಗಳಿಗೂ ಸಹಿತವಾಗಿ ಸುಭಿಕ್ಷೆ ಆಗಬೇಕು. ಅದರಲ್ಲೂ ನಮ್ಮ ಭಾರತೀಯರಿಗೆ ಆಗಿರ್ತಕ್ಕಂತಹ ಏನು ನೋವಿದೆಯೋ ಆ ನೋವು ಎಲ್ಲವೂ ಸಹಿತವಾಗಿ ಶಾಂತವಾಗಬೇಕು. ಜೊತೆಯಲ್ಲಿ ನಮ್ಮ ಪ್ರಧಾನಿಗಳಾಗಿರ್ತಕ್ಕಂತಹ ಮೋದಿಜಿಯವರು ಕೈಗೊಂಡಿರ್ತಕ್ಕಂತಹ ಯುದ್ಧ ಯಜ್ಞ ಸಂಪೂರ್ಣವಾದಂತಹ ಫಲವನ್ನು ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪ. ಈ ಚಂಡಿಕಾ ಹೋಮದ ಉದ್ದೇಶವೇ ಅದಲ್ವೇ? ಯಾಕೆಂದರೆ ಲೋಕಕಂಟಕರಾಗಿರ್ತಕ್ಕಂತಹ ರಕ್ಕಸರನ್ನೆಲ್ಲರೂ ಕೊಲ್ಲಬೇಕು ಅನ್ನುವಂತಹ ಸಂಕಲ್ಪದಿಂದ, ಅವ್ರನ್ನೆಲ್ಲರನ್ನು ಮುಗಿಸಬೇಕು ಅನ್ನುವಂತಹ ಸಂಕಲ್ಪದಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು ದೇವಾನುದೇವತೆಗಳ ಅನುಗ್ರಹದೊಂದಿಗೆ ಚಂಡಿಕಾ ದುರ್ಗಾ ಸ್ವರೂಪವನ್ನು ತಾಳಿದವರಾಗಿ ಲೋಕದಲ್ಲಿರ್ತಕ್ಕಂತಹ ಅಸುರರನ್ನೆಲ್ಲರನ್ನೂ ಸಹಿತವಾಗಿ ಸಂಹಾರ ಮಾಡಿರ್ತಕ್ಕಂತಹ ವಿಶೇಷತೆಯನ್ನು ನಾವು ಚಂಡಿಕಾ ಪಾರಾಯಣದಲ್ಲಿ ಕೇಳ್ತೇವೆ, ಓದುತ್ತೇವೆ. ಜೊತೆಯಲ್ಲಿ ಚಂಡಿಕಾ ಹೋಮವನ್ನು ನೋಡ್ತೇವೆ, ಮಾಡ್ತೇವೆ. ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಚಂಡಿಕಾ ಹೋಮವು ಸಹಿತವಾಗಿ ಲೋಕ ಕಲ್ಯಾಣವಾಗಿ, ಅದಲ್ಲದೆ ವಿಶೇಷವಾಗಿ ಯುದ್ಧದಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ನಮ್ಮ ಭಾರತೀಯರಿಗೆ ಉಂಟಾಗಬಾರದು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇದರಿಂದ ಎಲ್ಲರಿಗೂ ಸಹಿತವಾಗಿ ಸುಭಿಕ್ಷೆಯಾಗಲಿ, ಮೋದಿಜಿಯವರು ಕೈಗೊಂಡಂತಹ ಈ ಯುದ್ಧ ಯಜ್ಞ ಸಂಪೂರ್ಣವಾಗಿ ನೆರವೇರಲಿ ಅಂತ ಎಲ್ಲರೂ ಸಹಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನೀವು ಪ್ರಾರ್ಥಿಸಿಕೊಳ್ಳಿ, ನಾವು ಸಹಿತವಾಗಿ ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಶುಭವಸ್ತು.